ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೊನ್ನೆ ಒಂದು ವ್ಲಾಗಲ್ಲಿ ಹೇಳಿದೆ, ಮಾವಿನಕಾಯಿ ಕಾಯಾಗಿತ್ತು ಎಲ್ಲ ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ರೆಗನ ಒಂದು 3-4 ಡೇಸ್ಗೆಲ್ಲ ಎಲ್ಲ ಫುಲ್ ಆಗಿರ್ತೈತೆ, ಹಣ್ಣಾಗಿರ್ತೈತೆ ಅಂತ ನೋಡಿ. ಈ ಥರ ಹಣ್ಣಾಗಿತ್ತು. ಫೈನಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಇದು ಮಾವಿನ ಹಣ್ಣು ಸಖತ್ತಾಗಿತ್ತು. ತುಂಬ ನ್ಯಾಚುರಲಾಗಿ ಹಣ್ಣು ಮಾಡೋದು ಅಂದರೆ ಇದೇ ಥರನೇ, ಕೆಮಿಕಲ್ ಪೌಡ್ರ್ ಹಾಕಿ ಮತ್ತು ಹಣ್ಣು ಮಾಡೋದು ಅದೆಲ್ಲ ಅಷ್ಟಕ್ಕಷ್ಟೇ. ತೋಟದಲ್ಲಿ ಯಾರೋ ತಂದು ಕೊಟ್ಟಿದ್ರು ಕಾಯಿ, ಹಾಕಿದ್ದೆ, ಈ ಥರ ಹಣ್ಣಾಗಿತ್ತು. ಬೆಳಗ್ಗೆನೇ ನಮ್ಮ ಯಜಮಾನ್ರು ಹುಡ್ಗರನ್ನ ಕರ್ಕೊಂಡು ಸ್ಕೂಲ್ಗೆ ಬಿಡೋಕೆ ಹೋದರು. ಇನ್ನು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಅಕ್ಕ ಸ್ವಲ್ಪ ಬಾಕ್ಸ್ ಕಳಿಸಿದ್ರು. ಏನೇನು ಕಳಿಸಿದ್ರು ಅಂದರೆ ಅದು ಕೋಕೋನಟ್ ರೈಸು ಮತ್ತು ಹೋಳ್ಗೆ, ಇದು ತಂಬಿಟ್ಟು. ಹಬ್ಬದ್ದು ಹೋಗಿರಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಬೆಳಗ್ಗೆನೇ ತೊಗೊಬಂದು ಕೊಟ್ಟರು. ನಾವು ಹೋಗಿರಿಲ್ಲ, ಫ್ರೀ ಇದ್ದಿಲ್ಲ ಅಂತ. ಅದಾದಮೇಲೆ ನನ್ನ ಮಗನ ಬರ್ತಡೇಗಂತ ಬಟ್ಟೆಗಳು ಪರ್ಚೇಸ್ ಮಾಡೋಕೆ ಹೋಗಿದ್ದೀರಿ. ಈ ಸರಿ ಶೂಟ್ ತೊಗೊಂಡು ಚೆನ್ನಾಗಿ ಗ್ರ್ಯಾಂಡಾಗಿ ಬಟ್ಟೆಗಳೆಲ್ಲ ತೊಗೊಂಡು ಪಾರ್ಟಿ ಹಾಲಲ್ಲಿ ಬರ್ತಡೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಆಗಲಿಲ್ಲ. ಯಾಕಂದರೆ ನಮ್ಗೆ ಮನೇಲಿ ಸುತ್ಕೊ ಇತ್ತು. ನಮ್ಮ ಯಜಮಾನ್ರು ಕಜ್ಜಿ ಆಗಬೇಕು, ಅವರು ತೀರೋಗಿದ್ರು. ಹಾಗಾಗಿ ಬರ್ತಡೇ ಮಾಡಿಲ್ಲ, ಬಟ್ಟೆ ಮಾತ್ರ ತೆಗೆದಿಟ್ಕೊಂಡಿದ್ದೀವಿ. ಇನ್ನು ಅವತ್ತಿನ ದಿವಸನೇ ನಾನು ಸ್ವಲ್ಪ ಮದುವೆಗೆ ಪರ್ಚೇಸ್ ಮಾಡ್ಕೊಳೋಣ ಐಟಮ್ಸು, ಒಂದು ಮದುವೆ ಇತ್ತು ಅಂದ್ಬಿಟ್ಟು ಸೆಟ್ಸ್ ನೋಡೋಣ ಅಂತ ಹೋಗಿದ್ವಿ ನಮ್ಮ ಮನೆಗಳಲ್ಲಿರುವಂಥ ವರುಣ್ ಬುಟೆಕ್ಗೆ. ಈ ಥರ ಇತ್ತು ಸೆಟ್ಸ್, ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ ಯಾವ ಥರ ಐತೆ ಅಂತ. ಅದಾದಮೇಲೆ ಇವೆಲ್ಲ ಫುಲ್ ನೋಡಿಬಿಟ್ಟು ಯಾವ ರೇಟು ಅಡ್ಜಸ್ಟ್ ಆಗ್ತಾಯಿತ್ತು ಅಂತ ನೋಡೋಣ ಅಂದ್ಬಿಟ್ಟು ಮನೆಗೆ ಬಂದು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಬಂದುಬಿಟ್ಟೆ ಮನೆಗೆ. ನನ್ನ ಮಗನದು ಬರ್ತಡೇ ಇತ್ತು. ಬರ್ತಡೇ ಮಾಡೋಕ್ಕಾಗಿಲ್ಲ. ಮನೆಯಲ್ಲಿ ದೇವ್ರ ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಮನೆಯಲ್ಲಿ ಪೂಜೆ ಮಾಡೋಂಗಿಲ್ಲ. ಹಂಗಾಗಿ ಇನ್ನು ನನ್ನ ಮಗನ ಬೇಜಾರು ಮಾಡ್ಕೊತಾನೆ ಅಂತ ಸ್ಕೂಲ್ಗೆ ಬೆಳಗ್ಗೆ ಬಾಕ್ಸಲ್ಲಿ ಚಾಕ್ಲೇಟ್ ಹಾಕಿ ಕಳಿಸಿದ್ದೆ. ಸಂಜೆ ಆದಮೇಲೆ ಸಿಂಪಲ್ಲಾಗಿ ನಮ್ಮ ಅಕ್ಕ ಕೊಡಿಸಿದ್ದು ಬಟ್ಟೆ ಅದೆಲ್ಲ ಬಟ್ಟೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಮನೆ ಕಲ್ಲಲ್ಲಿರುವಂಥ ಕೇಕ್ ಮನೆಗೆ ಬಂದು ಇಲ್ಲಿ ಬಂದು ಒಂದು ಅರ್ಧ ಕೆ.ಜಿ ಕೇಕ್ ಹಾಕೋಷ್ಟು ಅರ್ಧ ಕೆ.ಜಿ ಕೇಕ್ ಕಟ್ ಮಾಡ್ತಾಯಿದ್ದೀರಿ. ಜಾಸ್ತಿ ಬೇಡ ಅಂತ, ಯಾಕಂದರೆ ಎಲ್ಲರೂ ಒಂಥರ ಇರ್ತಾರೆ ಮನೆಯಲ್ಲಿ, ರಿಲೇಷನ್ನೆಲ್ಲ ಒಂಥರ ಮಾತಾಡ್ಕೊತಾರೆ. ಯಾಕಂದರೆ ಈ ಥರ ಇದೆ ಸಿಚುವೇಶನ್. ಇವ್ರು ನೋಡಿದ್ರೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ, ಮಕ್ಳ ಖುಷಿಗೋಸ್ಕರ ಮಾಡೋಣ ಅಂತ ಮಾಡಿದ್ದೀವಿ. ನಾವು ಹಳೆ ಬಟ್ಟೆನೇ ಹಾಕ್ಕೊಂಡಿದ್ರಿ, ನಾನು ನನ್ನ ಮಗಳೆಲ್ಲ. ನನ್ನ ಮಗನ ಮಾತ್ರ ಹೊಸ ಬಟ್ಟೆ ಹಾಕಿದ್ರಿ. ನೋಡ್ತಾ ಇದ್ದೀರಾ ನಮ್ಮ ಯಜಮಾನ್ರು ಅಷ್ಟೇ. ಯಾಕಂದರೆ ನಮ್ಮ ಮಕ್ಳ ಖುಷಿನೇ ನಮ್ಮ ಖುಷಿ. ಹಂಗಾಗಿ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ಈ ವರ್ಷ. ನೆಕ್ಸ್ಟ್ ವರ್ಷ ನೋಡ್ಕೊಳೋಣ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಹಣ್ಣುಗಳು ತಗೊಂಡು, ಇದು 2 ಡೇಸ್ ವೀಡಿಯೋ. ಅಂಟೆಲ್ಲ ಮುಗ್ದೋದ್ಮೇಲೆ ಇನ್ನು ಹೋಗಿ ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ಅವರು ಸ್ವಲ್ಪ ಗುರುಪ್ರವೇಶ ಮಾಡ್ತಾಯಿದ್ರು. ಮೇಲೆ ಗುರುಪ್ರವೇಶ ಅಂದರೆ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಮೇಲೆ ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದಾರೆ. ಕೆಳಗಡೆ ಬಾಡಿಗೆ ಮನೆ, ಇದು ಮೇಲೆ ಕಟ್ಟಿರೋ ಮನೆ ಅಂತ ಆಲೋಗಿಸ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಆದಮೇಲೆ ಸಾಯಂಕಾಲ ಹಂಗೆ ಹೋದ್ವಿ ನಾವು. ಅದಾದಮೇಲೆ ಹೋಗಿ ನಾನು ಒಬ್ಬಳೇ ಹೋಗಿತ್ತು, ಮಕ್ಕಳು ಸ್ಕೂಲಲ್ಲಿ ಬಿಟ್ಬಿಟ್ಟು ನಾನು ಒಬ್ಬಳೇ ಹೋಗಿ. ಈ ಥರ ಇತ್ತು ಮನೆ ಎಲ್ಲ ಹೋಗಿಸಿದ್ದಾದ್ಮೇಲೆ. ಇದು 2 ಡೇಸ್ ವೀಡಿಯೋ ಇದು ಹಾಕಿರೋದು ನಾನು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಅದಾದಮೇಲೆ ನಮ್ಮ ಅತ್ತಿಗೆ ಬಂದು ಈ ಥರ ಮಡಿಲಕ್ಕಿ ಕೊಟ್ಟರು. ಇವತ್ತೊಂದು ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.